ಮದುವೆ ಎನ್ನುವುದು ನಮ್ಮ ಭಾಗ್ಯದ ವಿಷಯ. ಎಲ್ಲವೂ ನಾವಂದುಕೊಂಡ ಹಾಗೆ ನಡೆಯೋದಿಲ್ಲ. ಅದೆಲ್ಲ ನಮ್ಮ ಹಣೆಬರಹ. ಪೃಥ್ವಿರಾಜ್ ತಮ್ಮ ಮಗಳಿಗೆ ತಕ್ಕ ಹುಡುಗನನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹೋದ ಮನೆಯಲ್ಲೂ ನನ್ನ ಮಗಳಿಗೆ ಯಾವುದೇ ರೀತಿ ಕೊರತೆ ಇಲ್ಲದೆ ನನ್ನ ಮಗಳು ಸಂತೋಷವಾಗಿರ್ಬೇಕು ಅನ್ನೋ ಕಾರಣದಿಂದಾಗಿ ಎಷ್ಟೋ ಸಂಬಂಧಗಳನ್ನ ನೋಡ್ತಾರೆ. ಆದ್ರೆ ಅವರಿಗೆ ತಕ್ಕ ಸಂಬಂಧ ಎಲ್ಲೂ ಸಿಗೋದಿಲ್ಲ. ಆದ್ರೆ ಅವರ ಮನಸ್ಸಿನಲ್ಲಿ ಈಗಿನ ಕಾಲದಲ್ಲಿ ಒಳ್ಳೆ ಸಂಬಂಧ ಅಂತಂದ್ರೆ ದುಡ್ಡಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋದು. ಅದರಲ್ಲೂ ಓದು ಬರಹಕ್ಕೆ ಈಗಿನ ಕಾಲದಲ್ಲಿ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಿಲ್ಲ. ಆದ್ರೆ ಅವರ ಪ್ರಕಾರ ಹುಡುಗನಲ್ಲಿ ದುಡ್ಡು ಹಾಗೂ ವಿದ್ಯಾಭ್ಯಾಸ ಇರೋ ಗುಣವಂತ ಸಿಕ್ಕಿದ್ರೆ ನನ್ನ ಮಗಳ ಹಣೆಬರಹನೇ ಬದಲಾಗಿ ಹೋಗುತ್ತೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ಇಂತಹ ಹುಡುಗ ತನ್ನ ಸ್ವಂತದವರಲ್ಲಿ ಕೂಡ ಎಷ್ಟೋ ಹುಡುಕಿದ್ರು ಸಿಗೋದಿಲ್ಲ. ಕೊನೆಗೂ ಕಷ್ಟಪಟ್ಟು ಅವರು ಒಂದು ಸಂಬಂಧವನ್ನ ಹುಡುಕ್ತಾರೆ. ಆದ್ರೆ ಆ ಸಂಬಂಧ ಅವರಂದುಕೊಂಡ ಹಾಗೆ ಅವರಿಗೆ ತಕ್ಕ ಸಂಬಂಧವಾಗಿರ್ಲಿಲ್ಲ. ಎಷ್ಟೋ ಕಡೆ ಹುಡುಕಿದ್ರು ಅವರಿಗೆ ತಕ್ಕ ಸಂಬಂಧ ಸಿಗದೇ ಇದ್ದಾಗ ಈಗ ಬಂದ ಸಂಬಂಧವನ್ನ ತಾಳ್ಮೆಯಿಂದ ಅವರ ಮಗಳಿಗೆ ಆ ಹುಡುಗನನ್ನೇ ಕೊಟ್ಟು ಮದುವೆ ಮಾಡುವ ಹಾಗೆ ನಿರ್ಧಾರವನ್ನ ಮಾಡ್ತಾರೆ. ನೋಡೋದಕ್ಕೆ ಆ ಹುಡುಗ ಕೂಡ ತಕ್ಕ ಮಟ್ಟಿಗೆ ಇದ್ದ, ತಕ್ಕ ಮಟ್ಟಿಗೆ ಓದಿದ್ದ, ಒಳ್ಳೆ ಕೆಲಸದಲ್ಲೂ ಇದ್ದ. ತಂದೆ ತಾಯಿಗೆ ಒಬ್ಬನೇ ಮಗ, ನಯವಾಗಿ ಮಾತನಾಡುತ್ತಿದ್ದ. ಅದರಲ್ಲಿ ಮುಖ್ಯವಾದ ವಿಷಯವೇನೆಂದರೆ ಅವನು ನೋಡೋದಕ್ಕೆ ಬಲಿಷ್ಠವಾಗಿ ಹಾಗೂ ಸುಂದರವಾಗಿದ್ದ. ಆದ್ರೆ ಅವನ ಆಲೋಚನೆಗಳೆಲ್ಲ ಹಳೆ ಕಾಲದ ಹಾಗಿರ್ತಿತ್ತು. ಈಗಿನ ಕಾಲದ ಯಾವುದೇ ವಿಚಾರಗಳನ್ನು ಅವನು ಇಷ್ಟಪಡ್ತಿರ್ಲಿಲ್ಲ. ಅದನ್ನು ಬಿಟ್ರೆ ಅವನಲ್ಲಿ ಬೇರೆ ಯಾವ ಕೊರತೆಯೂ ಇರಲಿಲ್ಲ. ಆದ್ರೆ ಅವರ ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನ ಅವರ ತಂದೆನೇ ನೋಡ್ಕೊಳ್ತಿದ್ರು. ಮನೆಯಲ್ಲಿ ದೊಡ್ಡವರು ಇರುವವರೆಗೂ ಮಕ್ಕಳಿಗೆ ಯಾವುದೇ ರೀತಿ ಅಧಿಕಾರವನ್ನು ಕೊಡೋದಿಲ್ಲ ಅನ್ನುವುದು ಆ ಮನೆಯ ಸಂಪ್ರದಾಯವಾಗಿತ್ತು. ಹಾಗಾಗಿ ಅವರ ಮಗ ಕೂಡ ತಂದೆ ಹೇಳಿದ ಹಾಗೆ ಎಲ್ಲವನ್ನ ಪಾಲಿಸ್ತಿದ್ದ. ಕೊನೆಗೂ ಆ ಮನೆಗೆ ಸೊಸೆಯಾಗಿ ಹೋದ ದಿನದಿಂದ ಅವಳ ನಿಜವಾದ ಪರೀಕ್ಷೆ ಶುರುವಾಗುತ್ತೆ. ಅವಳ ಇಡೀ ಜೀವನವೇ ಬದಲಾಗಿ ಹೋಗುತ್ತೆ. ತಂದೆ ಮನೆಯಲ್ಲಿ ಒಂದು ದಿನಾನೂ ಅಡುಗೆ ಮನೆಗೆ ಹೋಗದೆ ಇದ್ದ ಅವಳಿಗೆ ಅಡುಗೆ ಮನೆಯ ಪ್ರತಿಯೊಂದು ಜವಾಬ್ದಾರಿ ಅವಳ ಮೇಲೆ ಬರುತ್ತೆ. ತನ್ನ ತಂದೆ ಮನೆಯಲ್ಲಿ ಸ್ವತಂತ್ರವಾಗಿದ್ದ ಅವಳಿಗೆ ಅತ್ತೆ ಮನೆಯಲ್ಲಿ ಹೆಚ್ಚು ಮಾತನಾಡುವಷ್ಟು ಸ್ವತಂತ್ರ ಕೂಡ ಇರೋದಿಲ್ಲ. ತಂದೆ ಮನೆಯಲ್ಲಿ ಚಿಕ್ಕ ವಯಸ್ಸಿನಿಂದಾನೂ ಅವಳಿಗೆ ಕ್ಷಮೆ, ದಯೆ ಹಾಗೂ ಕರುಣೆಯಿಂದ ಇರುವುದನ್ನ ಕಲಿಸಿರ್ತಾರೆ. ಅವಳ ಅತ್ತೆ ಮನೆಯಲ್ಲಿ ಅವಳ ಮಾವ ಒಂದು ರೀತಿ ವಿಪರೀತ ಕೋಪದ ಮನುಷ್ಯನಾಗಿದ್ರು. ಅಪ್ಪಿ ತಪ್ಪಿ ಅವರಿಗೇನಾದರೂ ಇಷ್ಟ ಆಗದೇ ಇರೋ ವಿಷಯಗಳನ್ನ ನಡೆದು ಬಿಟ್ರೆ ಅಂದು ಆ ಮನೆಯಲ್ಲಿ ಯುದ್ಧವೇ ಆಗ್ಬಿಡ್ತಿತ್ತು. ಆದ್ರೆ ಅವರು ಸಂಪಾದನೆ ಮಾಡಿರುವ ಸಂಪತ್ತು ಯಾವುದು ನ್ಯಾಯವಾಗಿರ್ಲಿಲ್ಲ. ಆ ಸಂಪತ್ತೇ ಅವರ ಯಶಸ್ಸು ಅನ್ಕೊಂಡಿರ್ತಾರೆ. ಅವರ ಹೆಂಡತಿಯಂತೂ ಗಂಡನಿಗಿಂತ ಹೆಚ್ಚು ಕಠೋರವಾಗಿದ್ರು. ಮನೆಗೆ ಸೊಸೆಯಾಗಿ ಬಂದವಳು ಅಪ್ಪಿ ತಪ್ಪಿ ಏನಾದ್ರೂ ಬಾಗಿಲ ಹೊರಗಡೆ ನಿಲ್ಲುವಷ್ಟು ಧೈರ್ಯ ಕೂಡ ಮಾಡೋ ಹಾಗಿರ್ಲಿಲ್ಲ. ಹಾಗೇನಾದ್ರೂ ಆಗೋದ್ರೆ ಮನೆಯಲ್ಲಿ ಪ್ರಳಯನೇ ಆಗೋಗ್ತಿತ್ತು. ಆದ್ರೆ ಅವಳ ಅತ್ತೆಗೆ ಮಾತಿಗೂ ಏನಾದ್ರೂ ಒಂದು ಹೇಳ್ತಾ ಇರೋ ಅಭ್ಯಾಸವಿತ್ತು. ಮನೆಯಲ್ಲಿ ಸೊಸೆ ಅಡುಗೆ ಮಾಡುವಾಗ ಸಾಂಬಾರಿನಲ್ಲಿ ಖಾರವೇನಾದ್ರೂ ಹೆಚ್ಚಾದಾಗ ದಿನವಿಡೀ ಅವಳನ್ನ ಇಲ್ಲದೆ ಇರೋ ಮಾತುಗಳಿಂದ ಅವಳಿಗೆ ಅವಮಾನ ಮಾಡ್ತಿದ್ರು. ನೋಡೋದಕ್ಕೆ ಕಟ್ಟುನಿಟ್ಟಾಗಿರುವ ಆಕೆ ದಿನ ಮೈತುಂಬಾ ಒಡವೆಗಳನ್ನ ಹಾಕಿಕೊಂಡು ಸೋಫಾ ಮೇಲೆ ಕುಳಿತುಕೊಂಡು ದಿನವಿಡೀ ಟಿವಿಯನ್ನ ನೋಡ್ತಾ ಆರಾಮವಾಗಿರ್ತಿದ್ರು. ಮನೆಯಲ್ಲಿ ಯಾರೊಬ್ಬರು ಅವರ ವಿರುದ್ಧವಾಗಿ ಹೋಗುತ್ತಿರ್ಲಿಲ್ಲ. ಅಷ್ಟೊಂದು ಧೈರ್ಯ ಕೂಡ ಯಾರಿಗೂ ಇರಲಿಲ್ಲ. ಆಕೆಯ ಇಷ್ಟದ ವಿರುದ್ಧವಾಗಿ ಮನೆಯಲ್ಲಿ ಒಂದು ಕಡ್ಡಿ ಕೂಡ ಹೊರಗೆ ಹೋಗುವ ಹಾಗಿರ್ಲಿಲ್ಲ. ಇನ್ನು ಮನೆಗೆ ಬಂದಿರುವ ಹೊಸ ಸೊಸೆಯ ಅಭ್ಯಾಸಗಳ ಬಗ್ಗೆ ಅತ್ತೆಗೆ ಒಂದು ರೀತಿ ಅಸೂಯೆಯಾಗ್ತಿತ್ತು. ಯಾಕಂದ್ರೆ ಮನೆಗೆ ಬಂದಿರುವ ಸೊಸೆ ಯಾವುದೇ ಆಭರಣಗಳನ್ನ ಹಾಕದೆ ಸಿಂಪಲ್ ಆಗಿ ಚೂಡಿದಾರವನ್ನ ಹಾಕಿಕೊಂಡು ಇರುವುದನ್ನ ನೋಡುತ್ತಿದ್ದ ಅವಳ ಅತ್ತೆ, ಮನೆ ಸೊಸೆ ಅಂತಂದ್ರೆ ಸೀರೆ ಹುಟ್ಟು ಮೈ ತುಂಬಾ ಒಡವೆಗಳನ್ನ ಹಾಕಿಕೊಂಡಿದ್ರೇನೆ ಚಂದ, ಅದೇನ್ ಕಲ್ಸಿದ್ದಾರೋ ಏನೋ, ಈ ಜಾಗದಲ್ಲಿ ನನ್ನ ಮಗಳು ಇದ್ದಿದ್ರೆ ಏನ್ ಮಾಡ್ತಿದ್ನೋ, ಇದನ್ನೆಲ್ಲ ಹೇಳ್ಕೊಡ್ಬೇಕಾ, ಮನೆಯಲ್ಲಿ ನಾವಿರೋದನ್ನ ನೋಡಿ ಕಲಿಬೇಕು, ಇದೆಲ್ಲ ಒಳ್ಳೆ ಗುಣಗಳ ಎಂದು ಪಕ್ಕದಲ್ಲಿ ಕುಳಿತಿದ್ದ ಮಗನ ಬಳಿ ಹೇಳ್ತಾ, ಅಲ್ಲೋ ಗಂಡ ಅನಿಸಿಕೊಂಡವನು ನೀನು ನಮ್ಮ ಮನೆಯಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಡೋದಲ್ವಾ, ಯಾವಾಗ ನೋಡಿದ್ರು ಆ ರೂಮಲ್ಲೇ ಸೇರಿಕೊಂಡಿರ್ತೀಯಲ್ಲ,
ಗಂಡನಾಗಿ ನಿನ್ನ ಮಾತು ಕೇಳದೆ ಇದ್ದ ಮೇಲೆ ಅದೆಂತ ಗಂಡಸು ನೀನು ಎಂದು ಹೇಳಿ ದನ್ನ ಕೇಳಿ ಮಗ ಹೇಳ್ತಾನೆ, ಅಮ್ಮ, ಅವಳು ನಾನ್ ಹೇಳೋ ಮಾತನ್ನ ಕೇಳಿದ್ರೆ ತಾನೇ ಹೇಳೋದಕ್ಕೆ. ಇದೇನು ಹೀಗೆ ಮಾತಾಡ್ತಾ ಇದೀಯಾ? ನೀನ್ ಅವಳಿಗೆ ತಾಳಿ ಕಟ್ಟಿರೋ ಗಂಡ. ನೀನ್ ಹೇಳಿದ ಹಾಗೆ ಅವಳು ಕೇಳಬೇಕು. ನಿನಗೆ ಎಷ್ಟು ಅರ್ಥ ಮಾಡಿಸಿದ್ರು ಅರ್ಥನೇ ಆಗೋದಿಲ್ಲ. ಅವಳು ಏನೋ ತಿಳ್ಕೊಂಡಿದ್ದಾಳೆ. ಈ ವಯಸ್ಸಾದ ಮುದುಕಿ ಸ್ವಲ್ಪ ದಿನ ಇದ್ದು ಹೊರಟೋಗ್ತಾಳೆ. ಏನ್ ಹೇಳಿದ್ರು ತಲೆಗೆ ಹಾಕಿಕೊಳ್ಳೋದು ಬೇಡ ಅಂತ ತಿಳ್ಕೊಂಡಿದ್ದಾಳೆ ಅನ್ಸುತ್ತೆ. ಅಮ್ಮ, ಅದು ಹಾಗಲ್ಲ ಅಮ್ಮ. ಅವಳ ಪರಿಸ್ಥಿತಿ ಬರ್ತಾ ಬರ್ತಾ ತುಂಬಾ ಕೆಡ್ತಾ ಇದೆ. ಅವಳನ್ನ ನೋಡೋದಕ್ಕೆ ಆಗ್ತಿಲ್ಲ. ತುಂಬಾನೇ ವೀಕ್ ಆಗಿ ಸಣ್ಣ ಆಗೋಗ್ತಿದ್ದಾಳೆ. ಅವಳನ್ನ ನೋಡಿದ್ರೆ ನನಗೆ ಭಯ ಆಗ್ತಿದೆ. ಅವಳ ಪರಿಸ್ಥಿತಿ ಈ ರೀತಿ ಆಗೋಗಿದೆ ಅಂತ ಹೇಳಿ ಎಂದು ಮಗ ಹೇಳಿದ್ದನ್ನ ಕೇಳಿ ತಾಯಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಅದೇನ್ ಹಣೆ ಬರಹನೋ ನಮ್ದು. ಅದೆಂತವಳನ್ನ ಮದುವೆ ಮಾಡ್ಕೊಂಡು ಬಂದಿದ್ದೀರಿ ಅಂತಂದ್ರೆ, ಅಪ್ಪ ದೇವ್ರೆ ಎಂದು ಹೇಳಿ ಅಲ್ಲಿಂದ ಎದ್ದು ಹೊರಗಡೆ ಹೋಗ್ಬಿಡ್ತಾರೆ. ಆದ್ರೆ ಮಗ ಮಾತ್ರ ತನ್ನ ತಾಯಿ ಹೇಳಿದ ಮಾತುಗಳನ್ನ ಕೇಳಿ ಏನು ಹೇಳಕ್ಕಾಗದೆ ಸುಮ್ಮನೆ ಇರ್ತಾನೆ. ಅದೇ ಹೆಂಡತಿಯ ಬಳಿ ಬಂದಾಗ ಅವನ ಹೆಂಡತಿ ಬಳಿ ಪ್ರೀತಿಯಿಂದ ಇರುತ್ತಿದ್ದ. ಇದರಿಂದ ಆ ಕ್ಷಣಕ್ಕೆ ಅವನ ಹೆಂಡತಿಗೆ ಸಂತೋಷವಾಗ್ತಿತ್ತು. ಆದ್ರೆ ದಿನವಿಡೀ ಮನೆಯಲ್ಲಿ ಅತ್ತೆಯ ಮಾತುಗಳನ್ನ ಕೇಳಿ ಕೇಳಿ ಸಾಕಾಗಿ ಹೋಗ್ತಿತ್ತು. ಅವಳ ಅತ್ತೆ ಒಂದಲ್ಲ ಒಂದು ಕಾರಣಕ್ಕಾಗಿ ಅವಳಿಗೆ ಏನಾದ್ರೂ ಹೇಳ್ತಾನೆ ಇರ್ತಿದ್ರು. ಅವಳು ದಿನವಿಡೀ ಬೇಸರದಿಂದ ಇರ್ತಿದ್ಲು. ಗಂಟೆ ಗಂಟೆ ಅಡುಗೆ ಮನೆಯಲ್ಲಿ ನಿಂತು ವಿವಿಧ ರೀತಿಯ ಅಡುಗೆಗಳನ್ನ ಮಾಡಬೇಕಾಗಿತ್ತು. ಇದರಿಂದ ಬೇಸತ್ತ ಅವಳು ಅಡುಗೆ ಮಾಡ್ತಾ ಮಾಡ್ತಾ ಎಷ್ಟೋ ಸಲ ಕಣ್ಣೀರು ಕೂಡ ಹಾಕಿರುವುದುಂಟು. ಆ ಮನೆಯಲ್ಲಿ ಕೆಲಸದವರು ಇದ್ರೂ ಅಡುಗೆಯನ್ನ ಸೊಸೆನೇ ಮಾಡಬೇಕು ಅನ್ನೋ ಸಂಪ್ರದಾಯ ಅವರದಾಗಿತ್ತು ಮತ್ತು ಆ ಸಂಪ್ರದಾಯವನ್ನ ಅನುಸರಿಸಬೇಕಾಗಿತ್ತು. ಅಂತಹ ಸಮಯದಲ್ಲಿ ಆ ಕ್ಷಣಕ್ಕೆ ತನ್ನ ಗಂಡನ ಮುಖವನ್ನ ನೋಡಿ ಒಂದು ಕ್ಷಣಕ್ಕೆ ಸಮಾಧಾನ ಪಡುವುದೊಂದನ್ನು ಬಿಟ್ರೆ ಅವಳಿಗೆ ಬೇರೆ ಯಾವ ಸಂತೋಷವೂ ಇರಲಿಲ್ಲ. ಸಂಜೆಯಾಗುತ್ತಿದ್ದ ಹಾಗೆ ತಂಪಾದ ಗಾಳಿ ಮನೆಯ ಒಳಗೆ ಬೀಸ್ತಿತ್ತು. ಆದರೆ ಅವಳ ಮನಸ್ಸಿನಲ್ಲಿ ಮಾತ್ರ ಜ್ವಾಲಾಮುಖಿ ಉರಿಯುತ್ತಿರುತ್ತೆ. ಅಂದು ಇದೇ ಯೋಚನೆಯಲ್ಲಿ ಕುಳಿತಿರುವಾಗ ತನ್ನ ಗಂಡ ಬಂದು, ಹೊರಗಡೆ ತುಂಬಾ ಚೆನ್ನಾಗಿ ಗಾಳಿ ಬರ್ತಿದೆ, ನನ್ ಜೊತೆ ಬಾ, ಹೊರಗಡೆ ಹೋಗಿ ಕುಳಿತುಕೊಳ್ಳೋಣ ಎಂದಾಗ ಹೆಂಡತಿ ಹೇಳ್ತಾಳೆ, ನಿಮ್ ಜೊತೆ ಹೊರಗಡೆ ಬಂದು ತಂಪಾದ ಗಾಳಿಯಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ನಾನಿಲ್ಲಿ ಚೆನ್ನಾಗಿದ್ದೀನಿ. ಹೊರಗಡೆ ನಿಮ್ ಜೊತೆ ಬಂದು ದಿನಪೂರ್ತಿ ಇಲ್ಲದೆ ಇರೋ ಮಾತುಗಳನ್ನ ಕೇಳುವುದಕ್ಕಿಂತ ಇಲ್ಲಿರೋದೇ ವಾಸಿ. ನಾನೇನಾದ್ರೂ ನಿಮ್ ಜೊತೆ ಹೊರಗಡೆ ಬಂದ್ಬಿಟ್ರೆ ಈ ಮನೆಯಲ್ಲಿ ನಾನು ಬದುಕುವುದು ಕಷ್ಟ ಆಗ್ಬಿಡುತ್ತಷ್ಟೆ. ಹಾಗಾಗೋದಕ್ಕಿಂತ ಹೀಗೆ ಇರುವುದು ಒಳ್ಳೇದು ಅನ್ಸುತ್ತೆ ಎಂದಾಗ ಹೆಂಡತಿ ಮಾತನ್ನ ಕೇಳಿ ಗಂಡ ಹೇಳ್ತಾನೆ, ನಿನ್ನನ್ನ ಬಿಟ್ಟು ನಾನು ಬದುಕೋದಕ್ಕಾಗುತ್ತಾ? ನೋಡು, ಅಮ್ಮ ದೊಡ್ಡವರು, ಅವರು ಹೇಳುವ ಮಾತಲ್ಲಿ ಏನು ನಿಜಾಂಶ ಇರುತ್ತೆ. ಅವರು ನನ್ನ ಒಳ್ಳೇದಕ್ಕೆ ಇದನ್ನೆಲ್ಲ ಹೇಳೋದು. ಇದೆಲ್ಲ ಹೇಳೋದಕ್ಕೆ ಅಮ್ಮ ನನ್ನ ಶತ್ರುನ? ನಮಗೆ ಒಳ್ಳೇದಾಗುತ್ತೆ ಅಂತ ತಾನೇ ಬುದ್ಧಿವಾದ ಹೇಳೋದು. ನಾನು ಒಪ್ತೀನಿ ಅವರ ಆ ಕಠೋರವಾದ ಮಾತುಗಳು ನಮಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ. ಆದ್ರೆ ಎಲ್ಲೋ ಒಂದು ಕಡೆ ಅವರ ಕಾಲದಲ್ಲಿ ಅವರು ಕೂಡ ಇಂತಹ ಕಷ್ಟಗಳನ್ನ ಅನುಭವಿಸಿ ಬಂದಿದ್ದಾರೆ ಎಂದಾಗ ಹೆಂಡತಿ ಹೇಳ್ತಾಳೆ, ಹಾಗಾದ್ರೆ ಈ ಮನೆಯಲ್ಲಿ ನಾನು ಪಡ್ತಾ ಇರೋ ಕಷ್ಟ ನನ್ನ ಆರೋಗ್ಯಕ್ಕೆ ಹಾನಿ ಆಗ್ತಿದೆ ಅನ್ನೋದು ಯಾಕವರಿಗೆ ಅರ್ಥ ಆಗ್ತಿಲ್ಲ ಎಂದಾಗ ಮಗ ಹೇಳ್ತಾನೆ, ನನ್ನ ತಾಯಿಗೆ 59 ವರ್ಷವಾಗಿದ್ರು ಎಷ್ಟು ಗಟ್ಟಿಮುಟ್ಟಿಯಾಗಿದ್ದಾರೆ. ಅಂತಹದ್ರಲ್ಲಿ ಅವರ ಆರೋಗ್ಯದ ಬಗ್ಗೆ ಅವರು ಎಷ್ಟು ಕಾಳಜಿ ವಹಿಸ್ತಾರೋ ಹಾಗೆ ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ಇರುತ್ತೆ. ಅಂತಹದ್ರಲ್ಲಿ ನಿನ್ನ ಬಗ್ಗೆ ಯಾಕೆ ಅವರು ಕೆಟ್ಟದನ್ನ ಬಯಸ್ತಾರೆ? ನಿನ್ನ ಆರೋಗ್ಯ ಕೆಡೋದಕ್ಕೆ ಅವ್ರು ಹೇಗೆ ಕಾರಣ ಆಗ್ತಾರೆ? ಅವರು ಹೇಳುವುದಿಲ್ಲ ನನ್ನ ಒಳ್ಳೇದಕ್ಕೆ ಅಂತ ತಿಳ್ಕೊ ಎಂದು ಹೇಳಿ ಗಂಡ ಕರುಣೆಯಿಂದ ಹೆಂಡತಿಯ ಮುಖವನ್ನ ನೋಡಿ, ನನಗ್ ಗೊತ್ತು, ಈ ಮನೆಗೆ ಬಂದಾಗಿನಿಂದ ನೀನು ತುಂಬಾ ಕಷ್ಟಪಟ್ಟಿದ್ಯಾ ಅಂತ ಹೇಳಿ. ಭವಿಷ್ಯ ಹಣೆ ಬರಹಕ್ಕೆ ಹೊಣೆ ಯಾರು? ಎಲ್ಲವನ್ನ ನಾವು ಪಡ್ಕೊಂಡು ಬರೋದನ್ನ ಅನುಭವಿಸಲೇಬೇಕು ಎಂದಾಗ ಹೆಂಡತಿ ಗಂಡನ ಕೈಯನ್ನ ಹಿಡಿದು, ಇಷ್ಟು ಕಷ್ಟದಲ್ಲೂ ನನಗೆ ನಿಮ್ಮ ಪ್ರೀತಿ ಸಿಕ್ಕಿದೆಯಲ್ಲ, ಅದೊಂದು ನನಗೆ ಸಮಾಧಾನವಿದೆ ಎಂದು ಹೇಳಿ ಸುಮ್ಮನಾಗ್ತಾಳೆ. ನೋಡ್ತಾ ನೋಡ್ತಾ 4 ವರ್ಷಗಳು ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇದರ ಮಧ್ಯೆ ರಜನಿ ಗಂಡು ಮಗುವಿಗೆ ತಾಯಿ ಆಗ್ತಾಳೆ. ಗಂಡು ಮಗುವಿಗೆ ಸುಮಂತ್ ಎಂದು ಹೆಸರಿಡ್ತಾರೆ. ನೋಡೋದಕ್ಕೆ ತನ್ನ ಅಜ್ಜನನ್ನೇ ಹೋಲುತ್ತಿದ್ದ. ಆದ್ರೆ ಆ ಮಗು ಬೆಳೀತಾ ಬೆಳೀತಾ ಆ ಮಗುವಿನ ಬೆಳವಣಿಗೆಯೇ ಬದಲಾಗಿ ಹೋಗುತ್ತೆ. ಹೆಚ್ಚು ಹಠ ಮಾಡೋದು, ಊಟ ಮಾಡದೇ ಇರೋದು,
ಇದರಿಂದಾಗಿ ಅವನ ಆರೋಗ್ಯ ಕೆಡ್ತಿತ್ತು. ಇದನ್ನೆಲ್ಲ ನೋಡಿದ ರಜನಿ ಮೊದಲೇ ಮನೆಯಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಿದ್ದಾಳೆ. ಆದರೆ ತನ್ನ ಮಗುವಿಗೆ ಇಂತಹ ಒಂದು ಕೆಟ್ಟ ಅಭ್ಯಾಸಗಳನ್ನ ಬೆಳೆಸಿಕೊಳ್ಳುತ್ತಿದ್ದಾನೆ ಅನ್ನೋ ದುಃಖ ಅವಳಿಗೆ ಕಾಡುವುದಕ್ಕೆ ಶುರುವಾಗುತ್ತೆ. ಆದ್ರೆ ಆ ಮನೆಯಲ್ಲಿ ಅವಳ ಈ ದುಃಖವನ್ನ ಕೇಳುವುದಕ್ಕೆ ಯಾರು ಕೂಡ ತಯಾರಿರ್ಲಿಲ್ಲ. ಅವಳ ಮಾತನ್ನು ಕೇಳುವವರು ಯಾರು? ಆ ಮನೆಯಲ್ಲಿ ತನ್ನ ಮಕ್ಕಳು ತಪ್ಪು ಮಾಡಿದಾಗ ಗದರಿಸುವ ಹಕ್ಕು ಕೂಡ ಅವಳಿಗಿರ್ಲಿಲ್ಲ. ಅವಳು ಕೇವಲ ತನ್ನ ಮಗುವಿನ ತಾಯಿಯಾಗಿರ್ತಿದ್ಲು ಅಷ್ಟೇ. ಅಪ್ಪಿ ತಪ್ಪಿ ಆ ಮಗುವಿಗೆ ಏನಾದ್ರೂ ಹೇಳಿದ್ರೆ ಅವಳ ಅತ್ತೆ ಎಂತೂ ಅವಳನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಿದ್ರು. ಹಾಗಾಗಿ ಇದನ್ನೆಲ್ಲ ನೋಡಿದ ಅವಳು ಏನೂ ಹೇಳಕ್ಕಾಗದೆ ದುಃಖದಿಂದ ಮೌನವಾಗಿದ್ಲು. ಇದರ ಜೊತೆಗೆ ಅವಳ ಆರೋಗ್ಯ ಇನ್ನಷ್ಟು ಕೆಡ್ತಾ ಬರುತ್ತೆ. ಅದೊಂದು ಅವಳಿಗೆ ದೊಡ್ಡ ಸಮಸ್ಯೆಯಾಗಿ ಹೋಗುತ್ತೆ. ಯಾಕಂದ್ರೆ ಅವಳಿಗೆ ಡೆಲಿವರಿ ಆದ ತಿಂಗಳಿಗೆಲ್ಲ ಅತ್ತೆ ಮನೆಗೆ ಕರೆದುಕೊಂಡು ಬರ್ತಾರೆ. ಅತ್ತೆ ಮನೆಗೆ ಬಂದ ತಕ್ಷಣ ಅವಳ ಕೈಯಿಂದ ಮನೆಯ ಎಲ್ಲಾ ಕೆಲಸಗಳನ್ನ ಅವಳ ಕೈಯಲ್ಲೇ ಮಾಡಿಸ್ತಾರೆ. ಪಾತ್ರೆ ತೊಳೆಯೋದಕ್ಕೂ ತಣ್ಣೀರನ್ನು ಉಪಯೋಗಿಸ್ತಾಳೆ. ಆ ಮನೆಯಲ್ಲಿ ಯಾವುದೇ ಪಥ್ಯ ಅನ್ನೋದು ಇಲ್ಲದೆ ಇದ್ರಿಂದ ಅವಳ ಆರೋಗ್ಯ ಇನ್ನಷ್ಟು ಕೆಟ್ಟಿ ಹೋಗಿರುತ್ತೆ. ಇದರಿಂದಾಗಿ ಅವಳ ಕೋಮಲವಾದ ದೇಹ ಒಂದು ರೀತಿ ಬಾಡಿ ಹೋದ ಹೂವಿನ ಹಾಗಾಗೋಗಿರುತ್ತೆ. ನೋಡೋದಕ್ಕೆ ತುಂಬಾ ವೀಕ್ ಆಗಿ ಕಣ್ಣುಗಳು ಒಳಗೆ ಹೋಗ್ಬಿಟ್ಟಿರುತ್ತೆ. ಆ ಮನೆಯಲ್ಲಿ ಸರಿಯಾದ ಪೋಷಕಾಂಶವಿರುವ ಆಹಾರ ಸಿಗದೆ ಮೈಯಲ್ಲಿ ರಕ್ತ ಕೂಡ ಅನ್ನೋದು ಇರೋದಿಲ್ಲ. ನೋಡೋದಕ್ಕೆ ಅವಳು ಪೂರ್ತಿಯಾಗಿ ಬದಲಾಗಿ ಹೋಗಿದ್ಲು. ಅವಳ ರೂಪ ಸಂಪೂರ್ಣವಾಗಿ ಬದಲಾಯಿತು. ಇದರ ಮಧ್ಯೆ ಬೇಸಿಗೆ ಶುರುವಾಗುತ್ತೆ. ಬೇಸಿಗೆ ಬಂದಾಗ ಎಲ್ಲೆಲ್ಲೂ ಮಾವಿನ ಕಾಯಿ ಹೆಚ್ಚಾಗುತ್ತೆ. ಅಂತಹ ಸಮಯದಲ್ಲಿ ಅವರ ಮನೆಯಲ್ಲಿ ಸದಾ ಮಾವಿನ ಹಣ್ಣು ಇರ್ತಿತ್ತು. ಊಟಕ್ಕಿಂತ ಹೆಚ್ಚಾಗಿ ಅವರು ಮಾವಿನ ಕಾಯಿಯನ್ನೇ ಹೆಚ್ಚಾಗಿ ಉಪಯೋಗಿಸುತ್ತಿದ್ರು. ಅವಳ ಮಾವನಿಗಂತೂ ಮಾವಿನ ಕಾಯಿ ಅಂದ್ರೆ ಪಂಚಪ್ರಾಣ. ಹಾಗಾಗಿ ದಿನವಿಡೀ ಅವರು ಮಾವಿನ ಕಾಯಿಯನ್ನ ತಿಂದು ದಿನ ಕಳಿತಿದ್ರು. ಇದರಿಂದ ಮನೆಯಲ್ಲಿ ಒಂದು ಹೊತ್ತಿನ ಊಟ ಕೂಡ ತಿನ್ನೋದನ್ನ ನಿಲ್ಲಿಸಿ ಅದರ ಬದಲು ಮಾವಿನ ಕಾಯಿಯನ್ನ ತಿನ್ನುತ್ತಿದ್ರು. ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಆ ಮನೆಯಲ್ಲಿ ಮಾವಿನ ಹಣ್ಣು ತುಂಬಿದ ಬುಟ್ಟಿಗಳು ಬಂದವು. ಇಡೀ ಮನೆ ಸಂತೋಷದಿಂದ ತುಂಬಿತ್ತು. ಆದರೆ ಒಂದು ದಿನ ರಜನಿ ಮಾವ ಇದ್ದಕ್ಕಿದ್ದ ಹಾಗೆ ತಲೆ ಸುತ್ತು ಬಂದು ಕೆಳಕ್ಕೆ ಬೀಳ್ತಾರೆ. ಮೊದಲೇ ಶುಗರ್ ಇರುವ ಅವರಿಗೆ ಮಾವಿನ ಕಾಯಿಯನ್ನು ತಿಂದು ಶುಗರ್ ಹೆಚ್ಚಾಗಿ ನೆಲಕ್ಕೆ ಬೀಳ್ತಾರೆ. ತಕ್ಷಣವೇ ಡಾಕ್ಟರ್ ಅನ್ನ ಕರೀತಾರೆ. ಆದರೆ ಡಾಕ್ಟರ್ ಬರುವಷ್ಟರಲ್ಲಿ ರಜನಿ ಮಾವ ಕಣ್ಮುಚ್ಚಿಬಿಟ್ಟಿರ್ತಾರೆ. ಇದರಿಂದಾಗಿ ಆ ಮನೆಯಲ್ಲಿ ಎಲ್ಲರ ಗೋಳಾಟ ನೋಡೋದಕ್ಕಾಗೋದಿಲ್ಲ. ಸಮಯ ಮೀರುತ್ತಿದ್ದ ಹಾಗೆ ಅವರ ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಇದೆಲ್ಲ ಆದಮೇಲೆ ಅವರ ಮನೆಗೆ ಬಂದ ನೆಂಟರೆಲ್ಲ ಅವರವರ ಮನೆಗೆ ಹೊರಟೋಗ್ತಾರೆ. ಗಂಡನನ್ನು ಕಳೆದುಕೊಂಡ ರಜನಿ ಅತ್ತೆ ಅದೇ ಯೋಚನೆಯಲ್ಲಿ ಮಂಕಾಗಿ ಹೋಗಿರ್ತಾರೆ. ಗಂಡನನ್ನು ಬಿಟ್ಟು ಒಂದು ದಿನಾನೂ ಇದ್ದವರಲ್ಲ. ಇಡೀ ಜೀವನ ಗಂಡ ಹೆಂಡತಿ ಇಬ್ಬರು ತುಂಬಾ ಅನ್ಯೋನ್ಯವಾಗಿರ್ತಿದ್ರು. ಗಂಡ ಹೋದ 10 ದಿನಕ್ಕೆ ಅವರಿಗೆ ವಿಪರೀತ ಜ್ವರ ಆವರಿಸಿಕೊಳ್ಳುತ್ತೆ. ಇದರಿಂದಾಗಿ ಇದ್ದಕ್ಕಿದ್ದ ಹಾಗೆ ಅವರು ಕೂಡ ಹೊರಟೋಗ್ತಾರೆ. ಇಷ್ಟೆಲ್ಲ ಆದರೂ ರಜನಿಗೆ ಮಾತ್ರ ತೊಂದರೆ ಅನ್ನುವುದು ಇನ್ನೂ ಮುಗಿಯೋದಿಲ್ಲ. ಅತ್ತೆ ಮಾವ ಹೋದ ನಂತರ ಅವರ ತಿಥಿ ಹತ್ರ ಬರ್ತಿರುತ್ತೆ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡೋದು ಅಂತ ಹೇಳಿ ರಜನಿ ಕ್ಲೀನ್ ಮಾಡೋದಕ್ಕೆ ನಿಲ್ತಾಳೆ. ಅವಳ ಮಗು ಅಜ್ಜಿ ತಾತವನ್ನ ಹುಡುಕ್ತಾ ಅಜ್ಜಿ ರೂಮ್ಗೆ ಹೋಗ್ತಾನೆ. ಅವರ ರೂಮಿನಲ್ಲಿ ಬುಟ್ಟಿ ತುಂಬಾ ಹಳಸಿ ಹೋಗಿರುವ ಮಾವಿನ ಕಾಯಿ ಆ ಮಗುವಿನ ಕಣ್ಣಿಗೆ ಬೀಳುತ್ತೆ. ಅದರಲ್ಲಿದ್ದ ಮಾವಿನ ಕಾಯಿಯನ್ನು ತಿಂದು ಆ ಮಗುಗೆ ವಾಂತಿ ಭೇದಿ ಶುರುವಾಗುತ್ತೆ. ಇದರಿಂದಾಗಿ 3 ದಿನವಾದ್ರೂ ಆ ಮಗುವಿಗೆ ವಾಂತಿ ಭೇದಿ ನಿಲ್ಲೋದಿಲ್ಲ. ಆಸ್ಪತ್ರೆಗೆ ತೋರಿಸಿದ್ರೂ ಯಾವುದೇ ಪ್ರಯೋಜನವಾಗದೆ ಕೊನೆಗೆ ಆ ಮಗು ಕೂಡ ಕಣ್ಣು ಮುಚ್ಚಿಕೊಂಡು ಬಿಡುತ್ತೆ. ಇದರಿಂದಾಗಿ ಆ ಮಗುವಿನ ತಂದೆ ತಾಯಿ ಇಬ್ರು ದುಃಖದಲ್ಲಿ ಮುಳುಗಿದ್ರು. ಪೂರ್ತಿಯಾಗಿ ಆ ಮನೆಯಲ್ಲಿ ಕತ್ತಲೆ ಆವರಿಸಿಕೊಂಡಿರುತ್ತೆ. ಆ ಮಗುವನ್ನ ಕಳೆದುಕೊಂಡು ರಜನಿ ಪೂರ್ತಿಯಾಗಿ ಹುಚ್ಚಿಯಾಗಿ ಹೋಗಿರ್ತಾಳೆ. ಮೊದಲೇ ಅನಾರೋಗ್ಯದಲ್ಲಿದ್ದ ಅವಳಿಗೆ ಮಗುವನ್ನು ಕಳೆದುಕೊಂಡು ತನ್ನನ್ನು ತಾನು ಮರೆತು ಹೋಗಿರ್ತಾಳೆ. ಸರಿಯಾಗಿ ಊಟ ತಿಂಡಿ ಮಾಡದೆ, ಸರಿಯಾದ ಬಟ್ಟೆಗಳನ್ನ ಹಾಕದೆ, ವಾರವಾದರೂ ಸ್ನಾನ ಮಾಡದೆ ತನ್ನ ಪಾಡಿಗೆ ತಾನು ಕತ್ತಲೆಯ ರೂಮಿನಲ್ಲಿ ಕುಳಿತು ಮೌನವಾಗಿರ್ತಿದ್ಲು. ಇದರಿಂದಾಗಿ ಅವಳ ಆರೋಗ್ಯ ಇನ್ನಷ್ಟು ಕೆಡುತ್ತಾ ಬರುತ್ತೆ. ಎದ್ದು ನಿಲ್ಲುವಷ್ಟು ಶಕ್ತಿ ಕೂಡ ಅವಳಲ್ಲಿ ಇರೋದಿಲ್ಲ. ಹೊರಗಿನ ಅರಿವೇ ಇಲ್ಲ ಅನ್ನೋ ಹಾಗಿರ್ತಿದ್ಲು. ಆ ಮಗುವೇ ಅವಳ ಪ್ರಪಂಚವಾಗಿತ್ತು.
ಈಗ ಆ ಮಗುವನ್ನ ಬಿಟ್ಟು ಬದುಕುವುದಕ್ಕಿಂತ ನಾನು ಹೊರಟೋದ್ರೆ ಒಳ್ಳೆಯದು ಅನ್ನೋದು ಅವಳ ಯೋಚನೆಯಾಗಿತ್ತು. ಆ ದೇವರಲ್ಲಿ ಕಣ್ಣೀರು ಹಾಕುತ್ತಾ, ಅಪ್ಪ ದೇವ್ರೆ, ಯಾವ ಸಂತೋಷಕ್ಕಂತ ಹೇಳಿ ನನ್ನನ್ನ ಉಳಿಸಿದೆ. ಈಗಾಗಲೇ ನನ್ನ ಜೀವನದಲ್ಲಿ ಎಲ್ಲವನ್ನ ಅನುಭವಿಸ್ಬಿಟ್ಟಿದ್ದೇನೆ. ಏನು ಉಳಿದಿದೆ ಅಂತ ಹೇಳಿ ನನ್ನನ್ನ ಉಳಿಸಿದ್ಯಾ ಎಂದು ಹೇಳಿ ಆ ದೇವರಲ್ಲಿ ಬೇಡ್ಕೊಳ್ತಿದ್ಲು. ಇದನ್ನೆಲ್ಲ ನೋಡಿ ಅವಳ ಗಂಡ ಕೂಡ ತುಂಬಾ ಅಳ್ತಿದ್ದ. ಆದರೆ ದಿನಗಳು ಕಳೆದ ಹಾಗೆ ಆ ದುಃಖಗಳು ಅವನ ಹೃದಯದಿಂದ ಮರೆಯಾಗ್ತಾ ಬರುತ್ತೆ. ಆದ್ರೆ ರಜನಿ ಮಾತ್ರ ತನ್ನ ಮಗುವನ್ನ ಕಳೆದುಕೊಂಡು ದುಃಖವನ್ನ ಅನುಭವಿಸ್ತಾ ಇರ್ತಾಳೆ. ಅವಳ ಗಂಡ ಏನೋ ತನ್ನ ಸ್ನೇಹಿತರ ಜೊತೆ ದಿನವನ್ನ ಕಳಿತಾ ತಕ್ಕ ಮಟ್ಟಿಗೆ ಶಾಂತವಾಗಿರ್ತಾನೆ. ಮೊದಲಿನಂತೆ ಇರೋದಕ್ಕೆ ಪ್ರಯತ್ನ ಪಡ್ತಾನೆ. ತಂದೆ ತಾಯಿ ಹೋದ ಮೇಲೆ ಅವನು ಆ ಮನೆಗೆ ಯಜಮಾನ ಆಗ್ತಾನೆ. ಈಗ ಆ ಮನೆಯಲ್ಲಿ ಅವನು ಏನು ಬೇಕಾದರೂ ಮಾಡಬಹುದಾಗಿತ್ತು. ಎಲ್ಲವೂ ಅವನ ಕೈಯಲ್ಲಿತ್ತು. ಅವನನ್ನು ತಡೆಯಲು ಯಾರು ಇರಲಿಲ್ಲ. ದಿನಗಳು ಕಳೆದ ಹಾಗೆ ಅವನು ತನ್ನ ಸ್ನೇಹಿತರ ಜೊತೆ ವಿವಿಧ ಕಡೆ ಪ್ರವಾಸಗಳಿಗೆ ಹೋಗೋದಕ್ಕೆ ಶುರು ಮಾಡ್ತಾನೆ. ಇತ್ತ ದುಃಖದಲ್ಲಿದ್ದ ತನ್ನ ಹೆಂಡತಿಯನ್ನು ನೋಡಿ ಅವನಿಗೆ ಒಂದು ರೀತಿ ಕಿರುಕುಳವಾಗ್ತಿತ್ತು. ತನ್ನ ಹೆಂಡತಿಯ ಬಳಿ ಬಂದು, ನೋಡು, ನಮಗೆ ಸಿಕ್ಕಿರೋ ಈ ಜೀವನ ಬರೀ ದುಃಖದಿಂದ ಆಳುತ್ತಾ ಕಳೆಯೋದಕ್ಕಲ್ಲ. ದೇವರು ಕೊಟ್ಟಿದ್ದ ವಸ್ತುಗಳನ್ನು ಆ ದೇವರು ಮತ್ತೆ ಕಿತ್ಕೊಂಡಿದ್ದಾನೆ. ಹಾಗಿದ್ದ ಮೇಲೆ ಹೋದವರು ಮತ್ತೆ ಬರೋದಿಲ್ಲ. ಹೋದವ್ರಿಗೋಸ್ಕರ ನಮ್ಮ ಪ್ರಾಣನ ತ್ಯಾಗ ಮಾಡೋದಕ್ಕಾಗುತ್ತಾ? ಎಷ್ಟು ದಿನ ಅಂತ ಹೀಗೆ ದುಃಖದಲ್ಲಿ ಇರೋದಕ್ಕಾಗುತ್ತೆ? ಉಳಿದಿರೋ ನಮ್ಮ ಈ ಜೀವನವನ್ನ ಸಂತೋಷವಾಗಿರಬೇಕು ಎಂದಾಗ ಗಂಡನ ಆ ಮಾತುಗಳನ್ನ ಕೇಳಿ ಒಂದು ಕ್ಷಣಕ್ಕೆ ಅವಳು ದಿಗ್ಭ್ರಮೆಯಾಗ್ತಾಳೆ. ಒಬ್ಬ ತಂದೆಯಾಗಿ ಅವರ ಬಾಯಿಯಿಂದ ಇಂತಹ ಮಾತು ಬರ್ತಿದೆ ಅಂತಂದ್ರೆ ಎಂತ ಮನುಷ್ಯನಿರಬಹುದು ಇವರು? ಪ್ರಪಂಚದಲ್ಲಿ ಇಂಥವ್ರು ಇರ್ತಾರ? ಅಂದು ದೀಪಾವಳಿ ಹಬ್ಬವಾಗಿರುತ್ತೆ. ರಜನಿ ಮಗುವನ್ನು ಕಳೆದುಕೊಂಡು ದುಃಖದಲ್ಲಿ ರೂಮಿನಲ್ಲಿ ಕುಳಿತು ಅಳ್ತಿರ್ತಾಳೆ. ಆದರೆ ಅವಳ ಗಂಡ ಮಾತ್ರ ಸಂಜೆಯಾಗುತ್ತಿದ್ದ ಹಾಗೆ ಸ್ನೇಹಿತರ ಜೊತೆ ಪಟಾಕಿಯನ್ನ ಹೊಡೆಯುತ್ತಾ ಮೋಜು ಮಸ್ತಿ ಮಾಡ್ತಿರ್ತಾನೆ. ಇತ್ತ ರಜನಿ ಮಗುವನ್ನ ನೆನೆದು, ನನ್ನ ಮಗು ಇದ್ದಿದ್ರೆ ಹೊಸ ಬಟ್ಟೆ ಹಾಕಿ ಪಟಾಕಿ ಹೊಡಿಸ್ತಿದ್ದೆ, ಆದ್ರೆ ಆ ಭಾಗ್ಯ ನನಗಿಲ್ಲ ಎಂದು ಹೇಳಿ ದುಃಖದಿಂದ ಅಳುತ್ತಿರುವುದನ್ನ ತನ್ನ ಗಂಡ ನೋಡಿ, ಎಷ್ಟು ದಿನ ಅಂತ ಹೀಗೆ ಇರ್ತೀಯ? ಕಾಲ ಕಳೆದ ಹಾಗೆ ನಾವು ಕೂಡ ಬದಲಾಗ್ಬೇಕು. ನೀನು ದಿನವಿಡೀ ಅಳ್ತಾನೆ ಇರ್ತೀಯ. ನಿನ್ನ ಬಟ್ಟೆ ಬದಲಾಯಿಸು. ನಿನ್ನ ಈ ಪರಿಸ್ಥಿತಿಯನ್ನ ಯಾವ ರೀತಿ ಮಾಡ್ಕೊಂಡಿದ್ಯಾ ಎಂದಾಗ ಹೆಂಡತಿ ಹೇಳ್ತಾಳೆ, ನೀವು ನಿಮ್ಮ ಸ್ನೇಹಿತರ ಜೊತೆ ಹೋಗಿ ಎಂಜಾಯ್ ಮಾಡಿ. ನನ್ನ ಬಗ್ಗೆ ಎಷ್ಟೊಂದು ಯೋಚನೆ ಮಾಡೋ ಅವಶ್ಯಕತೆ ನಿಮಗಿಲ್ಲ. ನೋಡು, ಯಾರಿಗೂ ಆಗದೆ ಇರೋದು ನಮ್ಮ ಮನೆಯಲ್ಲಾಗಿದ್ಯಾ? ಹೌದು ರೀ, ನನ್ನದು ತಾಯಿಯ ಹೃದಯ. ನನ್ನ ಮಗುವನ್ನ ಕಳೆದುಕೊಂಡಾಗಿನಿಂದ ನಾನು ಎಷ್ಟು ನೋವನ್ನ ಅನುಭವಿಸ್ತಾ ಇದ್ದೀನಿ ಅನ್ನೋದು ನನಗ್ ಗೊತ್ತು. ಹೌದು, ನಿನಗೂ ಅದನ್ನ ಬಿಟ್ಟು ಮನೆಯ ಬೇರೆ ಕರ್ತವ್ಯಗಳು ಇದೆ, ಅದನ್ನ ನೋಡ್ಬೇಕಲ್ವಾ? ಗಂಡನ ಈ ಮಾತುಗಳನ್ನ ಕೇಳಿ ಅವಳಿಗೆ ಏನ್ ಹೇಳಬೇಕು ಅನ್ನೋದೇ ಅರ್ಥವಾಗದೆ ಮುಖವನ್ನ ತಿರುಗಿಸಿ ದುಃಖದಿಂದ ಅಳುವುದಕ್ಕೆ ಶುರು ಮಾಡ್ತಾಳೆ. ನೋಡು, ಇಂತಹ ದುರಾದೃಷ್ಟಕ್ಕೆಲ್ಲ ಅಂತ್ಯ ಅನ್ನೋದಿದೆ. ಜೀವನ ಪೂರ್ತಿ ಅದನ್ನ ಜೊತೆಗಿಟ್ಕೊಂಡಿದ್ರೆ ನಾವು ಕೂಡ ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ. ನೀನು ಇದನ್ನೆಲ್ಲ ನಿಯಂತ್ರಣ ಮಾಡಿಕೊಳ್ಳೋದೇ ಇಲ್ಲ ಅಂತಂದ್ರೆ ಈ ರೀತಿ ದಿನ ಪೂರ್ತಿ ದುಃಖದಲ್ಲಿದ್ರೆ ನನಗೂ ಮನಃಶಾಂತಿ ಅನ್ನೋದು ಇರೋದಿಲ್ಲ ಎಂದಾಗ ಹೆಂಡತಿ ಹೇಳ್ತಾಳೆ, ನೀವ್ ಹೋಗಿ ಹಬ್ಬನ ಆಚರಿಸಿ, ಅದನ್ನ ನಾನು ತಡೆಯುತ್ತಿಲ್ಲ ಅಂತಂದ್ಮೇಲೆ ನನ್ನ ಪಾಡಿಗೆ ನನ್ನನ್ನ ಬಿಡಿ ಎಂದಾಗ ಗಂಡ ಹೇಳ್ತಾನೆ, ನೋಡು, ನನ್ನ ಈ ಮನೆ ನೀನು ಅಳೋದಕ್ಕಲ್ಲ ಇರೋದು. ಹೌದು, ಅದು ನನಗ್ ಚೆನ್ನಾಗ್ ಗೊತ್ತು ಎಂದು ಹೇಳಿ ಸುಮ್ಮನಾಗ್ತಾಳೆ. ಆದರೆ ಅವಳಿಗೆ ತನ್ನ ಗಂಡ ತನ್ನ ಹಿಡಿತದಿಂದ ಜಾರಿ ಹೋಗ್ತಿದ್ದಾರೆ ಏನೋ ಅನಿಸ್ತಿರುತ್ತೆ. ಆದರೆ ಇದನ್ನೆಲ್ಲ ಅವನಿಗೆ ಅರ್ಥ ಮಾಡಿಸುವವರು ಯಾರು ಇರಲಿಲ್ಲ. ಅವಳ ಗಂಡ ಈ ಘಟನೆಗಳಿಂದ ಸಂಪೂರ್ಣವಾಗಿ ಹೊರಬಂದು ತನ್ನ ಸ್ನೇಹಿತರ ಜೊತೆ ಎಂಜಾಯ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನೆಲ್ಲ ಯೋಚನೆ ಮಾಡಿದ ಹೆಂಡತಿ, ಅಪ್ಪ ದೇವ್ರೆ, ಎಂತಹ ಸ್ಥಿತಿಯಲ್ಲಿ ನನ್ನನ್ನ ತಂದಿಟ್ಟಿದೀಯಾ? ಮುಂದೆ ನಾನು ಏನು ಮಾಡ್ಲಿ ಹೇಳು ಎಂದು ಹೇಳಿ ದೇವರ ಮುಂದೆ ಕುಡಿದು ಕಣ್ಣೀರು ಹಾಕ್ತಾ, ಇನ್ನು ನಾನೇನಾದ್ರೂ ಹೊರಟೋದ್ರೆ ಈ ಮನೆ ಸ್ವಲ್ಪ ದಿನಗಳ ನಂತರ ನೆಲ ಸಮಾನವಾಗ್ಬಿಡುತ್ತೆ. ನನ್ನ ಗಂಡ ತನ್ನ ಸ್ನೇಹಿತರ ಜೊತೆ ಸೇರಿ ಇಡೀ ಜೀವನವನ್ನೇ ಹಾಳು ಮಾಡಿಕೊಂಡು ಬಿಡ್ತಾರ. ನಾನು ಹೋದ ಮೇಲೆ ಬೇರೆಯವಳು ಬಂದ್ರೆ ಕೂಡ ನೆಮ್ಮದಿಯಾಗಿ ಇವರನ್ನ ಇರೋದಕ್ಕೆ ಬಿಡೋದಿಲ್ಲ. ಈಗಾಗಲೇ ನನ್ನ ಗಂಡ ತುಂಬಾ ಮುಂದುವರೆದು ಬಿಟ್ಟಿದ್ದಾರೆ.
ಹೀಗೆ ಬಿಟ್ರೆ ಮುಂದೆ ತುಂಬಾ ಅನಾಹುತ ಆಗುತ್ತೆ. ಆ ರೀತಿ ಆಗದ ಹಾಗೆ ನೋಡ್ಕೊಳ್ಬೇಕು. ನಾನು ಹೀಗೆ ಇದ್ರೆ ನನ್ನ ಗಂಡ ಬೇರೆ ದಾರಿ ಹಿಡಿಯುವುದಂತೂ ಗ್ಯಾರಂಟಿ. ಹೆಂಡತಿಯಾಗಿ ನನ್ನ ಕರ್ತವ್ಯವನ್ನ ನಾನು ಮಾಡಲೇಬೇಕು. ಹೌದು, ನಾನು ನನ್ನ ದುಃಖವನ್ನ ಮರಿಬೇಕು. ಇದು ನನ್ನ ಹಣೆಬರಹ. ನನ್ನ ಹಣೆಬರಹದಲ್ಲಿ ಅಳಬೇಕು ಅಂತ ಬರ್ತಿದ್ರೆ ಅದನ್ನ ಯಾರು ಕೂಡ ತಪ್ಪಿಸೋದಕ್ಕಾಗಲ್ಲ. ಆದ್ರೆ ಈ ಅಳು ನನ್ನನ್ನ ಆವರಿಸಿಕೊಳ್ಳುವ ಹಾಗೆ ಮಾಡಿಕೊಳ್ಳಬಾರದು. ನಾನು ನನ್ನ ಅದೃಷ್ಟದೊಂದಿಗೆ ಹೋರಾಡ್ತೇನೆ. ಹುಟ್ಟು ಸಾವು ಅನ್ನೋದು ನಮ್ಮ ಕೈಯಲ್ಲಿಲ್ಲ ಅಂದ ಮೇಲೆ ಪದೇ ಪದೇ ಅದನ್ನ ನೆನಪಿಸಿಕೊಂಡು ದಿನ ಪೂರ್ತಿ ನಾನು ಹೀಗೆ ಕುತ್ಕೊಂಡಿದ್ರೆ ನನ್ನ ಮೇಲೂ ಕೆಲವು ಜವಾಬ್ದಾರಿಗಳಿವೆ. ಅದನ್ನ ಹೇಗೆ ಪೂರ್ತಿ ಮಾಡೋದಕ್ಕಾಗುತ್ತೆ? ನಮ್ಮ ಹಣೆಬರಹದಲ್ಲಿ ಇಲ್ಲದೆ ಇರೋದು ನಮ್ಮಿಂದ ಹೋಯ್ತು ಅಂತ ತಿಳ್ಕೊಂಡು ನನ್ನ ಜೀವನವನ್ನ ಮುಂದೆ ಸಾಗಿಸ್ಬೇಕು. ಹಾಗಂತ ಹೇಳಿ ಅದನ್ನ ನನ್ನ ಮನಸ್ಸಿನಿಂದ ಕೂಡ ತೆಗೆಯೋದಕ್ಕೆ ಆಗೋದಿಲ್ಲ. ನನ್ನ ಜೀವನದಲ್ಲಿ ಅದೊಂದು ಮರೆಯೋದಕ್ಕಾಗದಂತಹ ಘಟನೆ ಎಂದು ಹೇಳಿ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡ್ತಾಳೆ. ಅಲ್ಲಿಗಾಗಲೇ ಬೆಳಗಾಗಿರುತ್ತೆ. ಪಟಾಕಿ ಎಲ್ಲ ಒಡೆದು ಮನೆ ಸ್ತಬ್ಧವಾಗಿರುತ್ತೆ. ರಾತ್ರಿ ಅಷ್ಟೊಂದು ಶಬ್ದವಾಗಿದ್ದ ಈ ಮನೆಯಲ್ಲಿ ಎಲ್ಲರೂ ಎಲ್ಲಿ ಹೋಗಿದ್ದಾರೆ? ನಿದ್ದೆ ಏನಾದ್ರೂ ಮಾಡ್ತಿರ್ಬೋದಾ? ಮನೆ ಎಷ್ಟೊಂದು ಮೌನವಾಗಿದೆಯಲ್ಲ ಎಂದು ಹೇಳಿ ಆಶ್ಚರ್ಯ ಪಡ್ತಾಳೆ. ತಕ್ಷಣವೇ ರೂಮಿನಿಂದ ಹೊರಬಂದು ಪಕ್ಕದ ರೂಮಿನಲ್ಲಿ ನೋಡಿದಾಗ ಒಂದು ಕ್ಷಣಕ್ಕೆ ನನ್ನ ಹೃದಯವೇ ನಿಂತು ಹೋದ ಹಾಗಾಗೋಯ್ತು. ನನ್ನ ಕಣ್ಣ ಮುಂದೆನೆ ನನ್ನ ಗಂಡನನ್ನ ಯಾರೋ ಕದೀತಿದ್ದಾರೆ ಅನಿಸ್ತಿತ್ತು. ಮನೆಯಲ್ಲಿದ್ದ ನನ್ನ ಗಂಡನ ಸ್ನೇಹಿತರೆಲ್ಲ ಹೊರಟೋಗಿದ್ರು. ನನ್ನ ಗಂಡ ಆ ರೂಮಿನಲ್ಲಿ ಒಂದು ಹೆಣ್ಣಿನ ಜೊತೆ ಇರುವುದನ್ನ ನೋಡಿ ನನಗೆ ಇನ್ನಷ್ಟು ಕೋಪ ಹೆಚ್ಚಾಗುತ್ತೆ. ಈಗಲೇ ಹೋಗಿ ಈ ವೇಶ್ಯೆಯನ್ನು ತರಾಟೆಗೆ ತಗೊಳ್ಬೇಕು ಅನ್ನುವಷ್ಟು ಕೋಪ ಬರುತ್ತೆ. ಅವಳನ್ನ ಗದರಿಸಿ ತಕ್ಷಣ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಅಂದುಕೊಳ್ತಾಳೆ. ಇಷ್ಟು ದಿನದಿಂದ ನಿದ್ರಿಸುತ್ತಿದ್ದ ಅವನ ಪತ್ನಿ ಮತ್ತೆ ಎಚ್ಚರಗೊಂಡು ಕೋಪದಿಂದ ಅವಳ ಕೆನ್ನಿಗೆ ಬಾರಿಸಬೇಕು ಅನ್ನುವಷ್ಟು ಕೋಪ ಬರುತ್ತೆ. ಆದರೆ ಆ ಕ್ಷಣಕ್ಕೆ ಅವಳು ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡು ಉರಿಯುತ್ತಿರುವ ಬೆಂಕಿಗೆ ತುಪ್ಪ ಹಾಕುವುದರಿಂದ ಏನು ಪ್ರಯೋಜನ ಇಲ್ಲ. ಹೇಗಾದ್ರೂ ಮಾಡಿ ನನ್ನ ಗಂಡನನ್ನ ಇದರಿಂದ ಬಿಡಿಸ್ಕೊಳ್ಬೇಕು. ರಜನಿ ಬಾಗಿಲ ಬಳಿ ನಿಂತಿರುವುದನ್ನ ಆ ಹೆಣ್ಣು ನೋಡಿ ಗಾಬರಿಯಿಂದ ಅಲ್ಲಿಂದ ಎದ್ದು ಹೊರಗಡೆ ಬಂದ್ಬಿಡ್ತಾಳೆ. ಹೆಚ್ಚೇನು ಮಾತನಾಡದೆ ಅಲ್ಲಿಂದ ಓಡಿ ಹೋಗ್ತಾಳೆ. ತನ್ನ ಮನಸ್ಸನ್ನು ಶಾಂತಗೊಳಿಸಿ ಕೋಪದಿಂದ ನಾನು ಆ ಕೆಟ್ಟ ಹೆಣ್ಣಿಗೆ ಹೋಲಿಸಿಕೊಂಡು ವಿಷಯನ ದೊಡ್ಡದು ಮಾಡಿ ಮನೆ ಮರ್ಯಾದೆನ ಹಾಳು ಮಾಡಿಕೊಳ್ಳುವುದಕ್ಕಿಂತ ನನ್ನ ಗಂಡನ ಜೊತೆ ನಾನು ಹೇಗಿರ್ಬೇಕು ಅನ್ನೋದು ನನಗೆ ಗೊತ್ತಾಯ್ತು ಎಂದು ಹೇಳಿ ತಕ್ಷಣವೇ ರಜನಿ ರೂಮಿಗೆ ಹೋಗಿ ಬಾಗಿಲನ್ನ ಹಾಕಿಕೊಳ್ತಾಳೆ. ಕನ್ನಡಿಯ ಮುಂದೆ ನಿಂತು ಎಷ್ಟು ತಿಂಗಳುಗಳು ಆಗಿ ಹೋಗಿತ್ತೋ. ಅವಳು ಕನ್ನಡಿಯಲ್ಲಿ ಅವಳ ಮುಖವನ್ನ ನೋಡಿ ಅವಳ ತುಟಿಗಳಿಂದ ನಿಟ್ಟುಸಿರು ಹೊರಬಂದಿತು. ದುಃಖವು ಅವಳನ್ನ ಪರಿವರ್ತಿಸಿತು. ಆ ಮಹಿಳೆಯ ಮುಂದೆ ಅವಳು ಮಲ್ಲಿಗೆ ಹೂವಿನಂತೆ ಕಾಣುತ್ತಿದ್ಲು. ಇಷ್ಟು ಸೌಂದರ್ಯ ಆಗಿರೋ ನನ್ನನ್ನ ನಾನು ಯಾಕೆ ಅರ್ಥಕೊಂಡಿಲ್ಲ ಎಂದು ರೂಮಿಗೆ ಹೋದ ಅರ್ಧ ಗಂಟೆಯ ನಂತರ ಮತ್ತೆ ತನ್ನ ಗಂಡನ ಮುಂದೆ ಬಂದು ನಿಂತುಕೊಳ್ತಾಳೆ. ಕುಡಿದ ಅಮಲಿನಲ್ಲಿದ್ದ ತನ್ನ ಗಂಡ ಕಣ್ಣು ತೆರೆದಾಗ ಹೆಂಡತಿ ಅವನ ಮುಂದೆ ನಗುತ್ತಾ ನಿಂತಿರುವುದನ್ನ ನೋಡಿದ ಅವನು ಅವಳ ವಿಶಿಷ್ಟವಾದ ಸೌಂದರ್ಯ ಅವನ ದೃಷ್ಟಿಯನ್ನ ಸೆರೆ ಹಿಡಿಯಿತು. ತುಂಬಾ ವರ್ಷಗಳ ನಂತರ ಅವಳನ್ನ ಭೇಟಿಯಾಗ್ತಿದ್ದಾನೇನೋ ಅನ್ನೋ ಸಂತೋಷ ಅವನಿಗಾಗುತ್ತಿತ್ತು. ತನ್ನ ಹೆಂಡತಿಯ ಈ ಸೌಂದರ್ಯವನ್ನ ನೋಡೋದಕ್ಕೋಸ್ಕರ ಅವನು ಎಷ್ಟೆಲ್ಲ ದುಃಖವನ್ನು ಸಹಿಸಿದ್ದಾನೆ ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುತ್ತೆ. ತಕ್ಷಣವೇ ಪ್ರೀತಿಯಿಂದ ಅವನು ಎದ್ದು ಅವಳನ್ನ ಅಪ್ಪಿಕೊಂಡು ನಗುತ್ತಾ ಹೇಳ್ತಾನೆ, ಇಷ್ಟು ಸೌಂದರ್ಯವಾಗಿರೋ ನಿನ್ನನ್ನ ಬಿಟ್ಟು ನಾನು ಎಷ್ಟು ದೊಡ್ಡ ತಪ್ಪು ಮಾಡೋದಕ್ಕೆ ಹೊರಟಿದ್ದೆ ಎಂದಾಗ ರಜನಿ ತನ್ನ ಗಂಡನನ್ನ, ಇಲ್ಲಿ ಬನ್ನಿ ಕುತ್ಕೊಳ್ಳಿ, ನೀವು ತುಂಬಾ ಓಡಾಡ್ತಿದ್ದೀರಾ, ಈಗ ನಾನು ನಿಮ್ಮನ್ನ ಕಟ್ಟಾಕ್ತೀನಿ, ನಾನು ನೋಡ್ತೀನಿ ನನ್ನನ್ನ ಬಿಟ್ಟು ಎಲ್ಲಿಗೆ ಹೋಗ್ತಿರೋ ಅಂತ ಹೇಳಿ. ಜೊತೆಗೆ ಕತ್ತಲಾಗಿರೋ ಈ ಮನೆ ಕೂಡ ಈಗ ನನ್ನ ಜವಾಬ್ದಾರಿಯಾಗಿದೆ ಎಂದಾಗ ಗಂಡ ಹೇಳ್ತಾನೆ, ರಜನಿ, ಇದು ಕತ್ತಲೆಯ ಮನೆಯಲ್ಲ, ಇದು ಪ್ರೀತಿಯ ಸರೋವರವಾಗಬೇಕು ಎನ್ನುವಷ್ಟರಲ್ಲಿ ಹೊರಗಿನಿಂದ ಅವನ ಸ್ನೇಹಿತ ಬಂದು, ಬಾಪ ಇನ್ನು ಎದ್ದಿಲ್ವೇನೋ, ಇವತ್ತು ಪಾರ್ಟಿ ಇದೆ ಅನ್ನೋದನ್ನ ಮರ್ತ್ಬಿಟ್ಟಿದೆಯೇನೋ ಎನ್ನುವ ಸದ್ದನ್ನ ಕೇಳಿ ಹೆಂಡತಿ ಅವನ ಕೈಯನ್ನ ಹಿಡಿದು, ನಿಂತ್ಕೊಳ್ಳಿ, ನಾನು ನಿಮ್ಮನ್ನ ಹೋಗೋದಕ್ಕೆ ಬಿಡೋದಿಲ್ಲ ಎಂದಳು. ಗಂಡ ಹೇಳ್ತಾನೆ, ನಾನು ಬೇಗ ಬಂದ್ಬಿಡ್ತೀನಿ, ನೋಡಿ ನನಗೆ ತುಂಬಾ ಭಯವಾಗ್ತಿದೆ, ನೀವು ಮತ್ತೆ ಬರ್ತಿರೋ ಇಲ್ಲೋ ಅಂತ ಹೇಳಿ ಎಂದಾಗ ಗಂಡ
ಒಂದು ನಿಮಿಷ ಇರು ಎಂದು ಹೇಳಿ ಹೊರಗಡೆ ಬಂದು ತನ್ನ ಸ್ನೇಹಿತನ ಬಳಿ ಬರ್ತಾನೆ. ಅವನನ್ನ ನೋಡಿದ ಅವನ ಸ್ನೇಹಿತ, ಏನು ತುಂಬಾ ಖುಷಿಯಾಗಿದೆಯಾ ಇವತ್ತು? ಪಾರ್ಟಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ವಾ? ಎಲ್ಲರೂ ಅಲ್ಲಿ ಬಂದು ಕಾಯ್ತಿದ್ದಾರೆ ಎಂದಾಗ, ನಾನು ಬರೋದಕ್ಕೆ ರೆಡಿ ಇದ್ದೀನಿ, ಆದ್ರೆ ನನ್ನ ಹೆಂಡತಿ ಬಿಡ್ತಿಲ್ಲ. ಓಹೋ, ಹೆಂಡತಿ ಬಲೆಗೆ ಬಿದ್ಬಿಟ್ಯಾ ಎಂದಾಗ ಅದೇ ಸಮಯಕ್ಕೆ ಹೆಂಡತಿ ಅಲ್ಲಿಂದಾನೇ ಇಣುಕಿ ನೋಡ್ತಾಳೆ. ಅವಳ ಮುಖ ಹಾಗೂ ದೇಹ ಜ್ವಾಲೆಯ ಹಾಗೆ ಉರಿಯೋದಕ್ಕೆ ಶುರುವಾಗುತ್ತೆ. ಸ್ನೇಹಿತ ಹೇಳ್ತಾನೆ, ತನ್ನ ಹೆಂಡತಿಯ ಹಿಡಿತಕ್ಕೆ ಸಿಲುಕಿಬಿಟ್ಯಾ? ಈಗ ಎಲ್ಲಿಗೆ ಹೋಗೋದಕ್ಕಾಗುತ್ತೆ ಬಿಡು. ನನ್ನ ಹೆಂಡತಿ ಅವಳಿಂದ ನನ್ನನ್ನ ದೂರ ಇಟ್ಟಿದ್ಲು. ಆಗ ನಾನು ಆಸರೆ ಹುಡುಕ್ತಾ ಬೀದಿ ಬೀದಿ ತಿರುಗ್ತಿದ್ದೆ. ಈಗ ನನ್ನ ಹೆಂಡತಿ ಬಾಗಿಲನ್ನ ತೆರೆದು ಕೈ ಬೀಸಿ ಕರಿತಿದ್ದಾಳೆ. ಆ ಸಂತೋಷ ಬೇರೆ ಎಲ್ಲೂ ಸಿಗೋದಿಲ್ಲ ಅನ್ನೋದು ನನ್ನ ಭಾವನೆ ಎಂದಾಗ, ನೋಡು, ಮನೆಯನ್ನ ಎಷ್ಟು ಸುಂದರವಾಗಿದ್ರೂ ಅದು ಹೂವಿನ ತೋಟ ಆಗೋದಿಲ್ಲ ಎಂದಾಗ ರಜನಿ ಗಂಡ ಹೇಳ್ತಾನೆ, ನನ್ನ ಮನೆ ಹೂವಿನ ತೋಟವಾಗದೇ ಇದ್ರೂ ಅದನ್ನ ಸ್ವರ್ಗ ಮಾಡಬಹುದು. ನೋಡು, ಸದ್ಯಕ್ಕೆ ಈಗ ನಾನು ತುಂಬಾ ಗೊಂದಲದಲ್ಲಿದ್ದೇನೆ. ನನ್ನ ಪಾಡಿಗೆ ಬಿಟ್ಬಿಡು. ಈಗಾಗಲೇ ನಾನು ಮಾಡಿರುವ ತಪ್ಪುಗಳಿಂದ ನನಗೆ ತುಂಬಾ ನಾಚಿಕೆ ಆಗ್ತಿದೆ. ತನ್ನ ಮಗು ಹೋದಾಗಿನಿಂದ ಅವಳು ಅವಳ ಮಾನಸಿಕ ಸ್ಥಿತಿಯನ್ನೇ ಹಾಳು ಮಾಡ್ಕೊಂಡಿದ್ದಾಳೆ. ತನ್ನ ದೇಹವನ್ನು ಹಾಳು ಮಾಡಿಕೊಂಡು ಜೊತೆಗೆ ಅವಳ ಸೌಂದರ್ಯವನ್ನ ಕೂಡ ನಾಶ ಮಾಡ್ಕೊಂಡಿದ್ದಾಳೆ. ಇದು ಒಬ್ಬ ತಾಯಿಗೆ ಎಷ್ಟು ದೊಡ್ಡ ದುಃಖವನ್ನು ಉಂಟು ಮಾಡುತ್ತೆ ಅನ್ನೋದು ನನಗೆ ಅರ್ಥ ಆಗ್ತಿದೆ. ನಾನು ಮಾಡಿದ ಈ ಒಂದು ತಪ್ಪಿಗಾಗಿ ಅವಳಿಗಾದ ಪ್ರತಿಯೊಂದು ದುಃಖವನ್ನ ಮನಸ್ಸಿನಲ್ಲಿ ಬಚ್ಚಿಟ್ಟು ನನ್ನನ್ನ ಸಂತೋಷವಾಗಿ ಇರೋದಕ್ಕೆ ಅಂತ ಮುಂದೆ ಬಂದ್ಲು. ಅವಳು ಎಷ್ಟು ದೊಡ್ಡ ನೋವನ್ನ ಸಹಿಸಿಕೊಂಡಿದ್ದಾಳೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೂ ಅವಳಿಗೆ ತನ್ನ ಗಂಡನ ರಕ್ಷಣೆ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಅಂತ ಹೇಳಿ ದುಃಖವಿದ್ರೂ ಅವಳ ಉದಾಸೀನತೆಯಿಂದ ನನ್ನ ಸ್ಥಿತಿ ಹದಗೆಡುತ್ತಿರುವುದನ್ನ ಅವಳು ನೋಡಿದಾಗ ಅವಳು ತನ್ನ ಎಲ್ಲ ದುಃಖವನ್ನು ಮರೆತಳು. ಇವತ್ತು ಅವಳು ತನ್ನ ಒಡವೆಗಳನ್ನೆಲ್ಲ ಹಾಕಿಕೊಂಡು ನನ್ನ ಮುಂದೆ ಬಂದು ನಗುತ್ತಿರುವುದನ್ನ ನೋಡಿದಾಗ ಆ ಕ್ಷಣಕ್ಕೆ ನನ್ನ ಆತ್ಮವು ಸಂತೋಷದಿಂದ ತುಂಬಿ ಹೋಯ್ತು. ಅವಳು ಸ್ವರ್ಗದಿಂದ ಬಂದ ದೇವತೆಯಂತೆ ನನ್ನಂತಹ ದುರ್ಬಲ ಜೀವಿಯನ್ನ ರಕ್ಷಿಸುವುದಕ್ಕೆ ಬಂದಿದ್ದಾಳೇನೋ ಅಂತ ಅನಿಸ್ತಿತ್ತು. ಎಷ್ಟು ಸಲ ನಾನು ನನ್ನ ಕಠಿಣವಾದ ಮಾತುಗಳಿಂದ ಅವಳ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ಟಿದ್ದೇನೆ. ಇವತ್ತಿನಿಂದ ನಾನು ಯಾರ ಜೊತೆನೂ ಯಾವ ಸ್ನೇಹವನ್ನು ಇರೋದಿಲ್ಲ. ದಯವಿಟ್ಟು ಇನ್ನು ಮುಂದೆ ಇಲ್ಲಿಗೆ ಬರಬೇಡ. ಈಗಾಗಲೇ ನಾನು ಎಲ್ಲವನ್ನ ಕಳೆದುಕೊಂಡಿದ್ದೇನೆ. ನನ್ನ ಮನೆ ದೇವತೆಯನ್ನ ಕಳೆದುಕೊಳ್ಳುವುದಕ್ಕೆ ನನಗೆ ಇಷ್ಟವಿಲ್ಲ ಎಂದು ಹೇಳಿ ಅಲ್ಲಿಂದ ಮನೆಯ ಒಳಗೆ ಬಂದುಬಿಡ್ತಾನೆ. ಈ ಮಾತುಗಳನ್ನು ಕೇಳಿದ ಅವನ ಹೆಂಡತಿಗೆ ಕೊನೆಗೂ ಇಷ್ಟು ವರ್ಷಗಳು ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಕ್ತು ಅನ್ನುವ ಹಾಗೆ ಎಲ್ಲೋ ಒಂದು ಕಡೆ ಅವಳ ಮನಸ್ಸಿಗೆ ಸಮಾಧಾನವಾಗುತ್ತೆ. ಮತ್ತೆ ಗಂಡ ಹೆಂಡತಿ ಸುಖವಾಗಿ ಇರಬಹುದು ಅನ್ನೋ ನಂಬಿಕೆಯಿಂದ ಜೀವನವನ್ನ ಸಾಗಿಸ್ತಾರೆ. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನನ್ನ ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.